ಸೊ ನಿಮ್ಮ ಪ್ರಕಾರ ನೀವು ಹೇಳ್ತಾ ಇದ್ದೀವಿ ಆರ್ಗ್ಯಾನಿಕ್ ಮತ್ತು ಪೇಯ್ಡ್ ಅಂತ. ಸೊ ರ್ಯಾಂಡಮ್ ಆಗಿ ಕೇಳ್ತೀನಿ, ಎಷ್ಟು ಕಂಟೆಂಟ್ಸ್ಗಳೆಲ್ಲ ಪೇಯ್ಡ್ ಮಾಡಿಸಿದ್ರೆ, ಎಷ್ಟು ಕಂಟೆಂಟ್ಸ್ಗಳು ಆರ್ಗ್ಯಾನಿಕ್ ಇದೆ? ಡೋಂಟ್ ನೇಮ್ ದೆಮ್, ಬಟ್ ಜಸ್ಟ್ ಅಟ್ಲೀಸ್ಟ್ ಮಿನಿಮಮ್ ಅಂದರೂ ನಾನು ನೋಡಿರೋ ಪ್ರಕಾರ 4 ಜನ ಕಂಟೆಸ್ಟೆಂಟ್ದು ಹೆವಿ ಪೇಯ್ಡ್ ಪ್ರಮೋಷನ್ಸ್ ಇತ್ತು. ಇನ್ನು ಮಿಕ್ಕಿದ್ರಲ್ಲಿ ಸ್ವಲ್ಪ ನಾರ್ಮಲ್ ಆಗಿರೋ ಪೇಯ್ಡ್ ಪ್ರಮೋಷನ್ಸು ನಡೀತು. ಬಟ್ ಎಕ್ಸ್ಟ್ರೀಮ್ ನೋಡಿರೋದು 4 ಜನ ಮೇಜರ್ ಕಂಟೆಸ್ಟೆಂಟ್ಸ್ಗಳು. ಲೈಕ್ ಅವ್ರದ್ದು ಗ್ರೋತ್, ಇನ್ಸ್ಟಾಗ್ರಾಮ್ ಗ್ರೋತ್ ನೋಡಿದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ಲೈಕ್ ಅರೌಂಡ್ 300K ಹಂಗಿರೋರು ಡೈರೆಕ್ಟಾಗಿ ಲೈಕ್ ಸುಮಾರು ಫಾಲೋವರ್ಸ್ಗಳಿಗೆ ಏನಾಗ್ತಾರೆ ವಿತಿನ್ ಅ ನೈಟ್, ವಿತಿನ್ ಪೀರಿಯಡ್ ಆಫ್ ಲೈಕ್ ಹಾಫ್ ಆನ್ ಅವರಲ್ಲಿ 100K 200K ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಈ ಥರ ನೋಡಿದಾಗ ನಿಮಗೆ ಐಡಿಯಾ ಗೊತ್ತಾಗುತ್ತೆ ಲೈಕ್ ಯಾವ ಥರ ಅಪ್ಗ್ರೇಡ್ ಮಾಡಿರ್ತಾರೆ, ಯಾವ ಥರ ಪೇಯ್ಡ್ ಪ್ರಮೋಷನ್ಸ್ ಮಾಡಿರ್ತಾರೆ ಅಂತ. ಕಾಮನ್ ಮ್ಯಾನ್ ನೀವು ಹೇಳಿದ್ರಿ ಈಗ, ಅಂದರೆ ಓವರ್ ನೈಟು ಫಾಲೋವರ್ಸ್ ಜಾಸ್ತಿ ಆಗುತ್ತೆ. ಹೌದು, ಓವರ್ ನೈಟ್ ಫಾಲೋವರ್ ಜಾಸ್ತಿ ಮಾಡೋದು ಹೆಂಗೆ ಮಾಡ್ಕೋಬೋದು, ಚಾನ್ಸಸ್ ಇದೆ? ಸೊ ಓವರ್ ನೈಟ್ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಲೈಕ್ ಫಸ್ಟ್ ಥಿಂಗ್ ಪೇಡ್ ಥ್ರೂನೇ ಆಗೋದು. ಆರ್ಗ್ಯಾನಿಕ್ ಆಗಿ ಬರೋದಕ್ಕೆ ಲೈಕ್ ನಾವು ಯಾರು ವಿರಾಟ್ ಕೊಹ್ಲಿ ಅಲ್ಲ, ಕ್ರಿಸ್ಟಿಯಾನೋ ರೊನಾಲ್ಡೋ ಅಲ್ಲ, ವಿ ಆರ್ ಜಸ್ಟ್ ಅ ನಾರ್ಮಲ್ ಪೀಪಲ್. ಸೊ ಆ ಥರ ಮಾಡ್ಕೋಬೇಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ SMM ಪ್ಯಾನಲ್ಸ್ ಅಂತ ಇರುತ್ತೆ. ದೀಸ್ ಆರ್ ಆಲ್ ಚೈನಾ ಬೇಸ್ಡ್, UK ಬೇಸ್ಡ್, ಯುಕ್ರೇನಿಯನ್ ಬೇಸ್ಡ್ ಆ ಪೇಜ್ಗಳಿರ್ತವೆ. ಸೊ ಏನು ಮಾಡ್ತಾರೆ, ಲಿಂಕ್ ಅಪ್ಲೋಡ್ ಮಾಡ್ತಾರೆ, ಪ್ರೊಫೈಲ್ ಲಿಂಕ್ ಅಪ್ಲೋಡ್ ಮಾಡಿ, ಪ್ರೊಫೈಲ್ ಲಿಂಕ್ ಅಪ್ಲೋಡ್ ಆದ ತಕ್ಷಣ ಇಷ್ಟು ಫಾಲೋವರ್ಸ್ ಬೇಕಂತ ಬಾಟಲ್ ಪರ್ಚೇಸ್ ಮಾಡ್ತಾರೆ. ಸೊ ಇಷ್ಟಿಷ್ಟು ಅಮೌಂಟ್ ಅಂತ ಇರುತ್ತೆ, ಅದನ್ನು ಪರ್ಚೇಸ್ ಮಾಡಿಬಿಟ್ಟು ಹಾಕಿದಾಗ ಇಂಡಿಯನ್ ಲೊಕ್ಯಾಲಿಟಿ ಬೇಕಾ ಇಲ್ಲ ಅಂದರೆ ಲೈಕ್ ಇಂಟರ್ನ್ಯಾಷನಲ್ ಲೊಕ್ಯಾಲಿಟಿ ಬೇಕಾ, ಸೊ ಆ ಥರದ್ದೆಲ್ಲ ಚೆಕ್ ಮಾಡಿ ಅಷ್ಟು ಫಾಲೋವರ್ಸ್ನ ಹಾಕಿ ವಿ ಕ್ಯಾನ್ ಇನ್ಕ್ರೀಸ್ ಇಟ್ ಥ್ರೂ ಔಟ್. ಸೊ ಈ ಥರ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡಬೇಕಾಗುತ್ತೆ? ಸೇ ಎನಿಬಡಿ ನಾಟ್ ಅ ಬಿಗ್ ಬಾಸ್ ಕಂಟೆಸ್ಟೆಂಟ್. ಓಕೆ, ನಾರ್ಮಲ್ ಆಗಿ ಲೈಕ್ ಇಷ್ಟೊಂದು ಫಾಲೋವರ್ಸ್ ಮಾಡ್ಕೋಬೇಕು, ಓವರ್ ನೈಟ್ ಗೇನ್ ಮಾಡಬೇಕು ಅಂದರೆ ಮಿನಿಮಮ್ ಅಂದರೂ ಒಂದು 20-30 ಸಾವಿರ ಇದ್ದರೆ ನಿಮಗೆ ಹತ್ರ ಲೈಕ್ ಅರೌಂಡ್ 100K 200K ಫಾಲೋವರ್ಸ್ ಬಂದುಬಿಡ್ತಾರೆ ಈಸಿಯಾಗಿ. ಸೊ ಈ ಥರ ಇದೆ. ಲೈಕ್ ಯಾವ್ಯಾವ SMM ಪ್ಯಾನಲಲ್ಲಿ ಎಷ್ಟೆಷ್ಟು ರೇಟ್ಸ್ ಇರುತ್ತೆ ಅದ್ರ ಮೇಲೆ ಮ್ಯಾಟರ್ ಆಗುತ್ತೆ. ಬಟ್ ಇವಾಗ ಫಾರ್ ಎಕ್ಸಾಂಪಲ್ ನಾವೊಂದು 200K 300K ಫಾಲೋವರ್ಸ್ ಬೇಕಂದ್ರೆ ಮಿನಿಮಮ್ ಅಂದರೂ ಒಂದು 50-60 ಸಾವಿರ ಸ್ಪೆಂಡ್ ಮಾಡ್ತಾರೆ ಬಾಟ್ಸ್ಗೆ. ಸೊ ಈಗ ಈಗಿನ ಪ್ರಕಾರ ಕಂಟೆಸ್ಟೆಂಟ್ಸ್ಗಳಲ್ಲಿ ಯಾರು ಎಷ್ಟು ಸ್ಪೆಂಡ್ ಮಾಡಿದ್ರು, ಎಷ್ಟು ಸ್ಪೆಂಡ್ ಮಾಡಿದ್ದಾರೆ? ಎಲ್ಲರೂ ಆರ್ಗ್ಯಾನಿಕ್ ಮಾಡ್ತಿದ್ದಾರೆ ಅಥವಾ ಕೆಲವರೆಲ್ಲ ಪೇಯ್ಡ್ ಮಾಡ್ತಾ ಇದ್ದಾರೆ? ಯೂಶುವಲ್ ಆಗಿ ನಾನು ನೋಡಿರೋ ಪ್ರಕಾರ ದೇರ್ ವಾಸ್ ಲಾಟ್ ಆಫ್ ಟ್ರಾನ್ಸಾಕ್ಷನ್ಸ್ ಹ್ಯಾಪ್ನಿಂಗ್. ಸೊ ಕಂಟೆಸ್ಟೆಂಟ್ ನೇಮ್ ತೊಗೊಳಕ್ಕೆ ಇಷ್ಟಪಡಲ್ಲ, ಬಟ್ ನೀವೇ ನೋಡಿರ್ತೀರ ಡ್ರಾಸ್ಟಿಕ್ ಆಗಿ ಚೇಂಜಸ್ ಆಗಿರೋದು. ಕಾರ್ ಮೇಲೆ ಹುಚ್ಚುಚ್ಚಾಗಿ ಲೈಕ್ ಇದನ್ನು ಮಾಡಿರ್ತಾರೆ, ಕಂಪ್ಲೀಟಾಗಿ ಲೈಕ್ ರ್ಯಾಪ್ಸ್ಗಳು ಹಾಕಿರ್ತಾರೆ. ಆಮೇಲೆ ಲೈಕ್ ಪೋಸ್ಟರ್ಸ್ಗಳಂತೂ ಬೇಕಾಬಿಟ್ಟಿ ಹಾಕಿರ್ತಾರೆ. ಸೊ ಅದು ಪ್ರಮೋಷನ್ಸ್ ಒಂದು ಕಡೆ ಆಗಿದ್ದರೆ, ಅದು ಬಿಟ್ಟರೆ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಪೇಡ್ ಪ್ರಮೋಷನ್ಸ್ಗಳು ತುಂಬ ಎಕ್ಸ್ಟ್ರೀಮ್ ವಿಪರೀತ ಹೋಗ್ಬಿಟ್ಟಿರುತ್ತೆ. ಸೊ ಅರೌಂಡು 15-10 ಲಕ್ಷದವರೆಗೂ ಪ್ರಮೋಷನ್ ಆಗಿದೆ ಅಂತ ನಮಗೆ ಒಂದು ಮಾಹಿತಿ ಇದೆ ಆ್ಯಕ್ಚುಯಲ್ ಆಗಿ. ಅದಕ್ಕಿಂತ ಜಾಸ್ತಿನೂ ಇದೆ ಅನಿಸುತ್ತೆ, ಬಟ್ ಕಮ್ಮಿನೂ ಇರುತ್ತೆ. ಬಟ್ ನಮಗೆ ಜೆನ್ಯೂನ್ ಆಗಿ ಬಂದಿರೋ ಪ್ರಕಾರ 10 to 15 lakhs ಅಂತ ಮಿನಿಮಮ್ ಖರ್ಚು ಮಾಡಿದ್ದಾರೆ ಲೈಕ್ ಓವರ್ ದ ಪೀರಿಯಡ್ ಆಫ್ ಲೈಕ್ 3 months. ಸೊ ಈ ಥರ ಎಲ್ಲ ಖರ್ಚು ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಕಂಟೆಸ್ಟೆಂಟ್ಸ್ಗೆ? ಫ್ಯಾಂಡಮ್, ಒಳ್ಳೆ ಫ್ಯಾಂಡಮ್ ಕ್ರಿಯೇಟ್ ಆಗುತ್ತೆ. ಯಾವ ಥರ ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ನಾನು ಒಬ್ಬರು ಕಂಟೆಸ್ಟೆಂಟ್ದು ಹೆಸರು ಹೇಳ್ತೀನಿ. ಸೊ ಗಿಲ್ಲಿ ಈಸ್ ಒನ್ ಆಫ್ ದ ಮೋಸ್ಟ್ ಬೆಸ್ಟ್ ಎಂಟರ್ಟೈನರ್. ಸೊ ಅವ್ರಿಗಿರೋ ಫ್ಯಾನ್ ಬೇಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಲೈಕ್ ಆ ಥರ ಎಂಟರ್ಟೈನ್ಮೆಂಟ್ ಕೊಟ್ಟಾಗ ಎಲ್ಲರೂ ಹುಚ್ಚು ಪ್ರೀತಿ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಅದೇ ಥರ ಫ್ಯಾನ್ ಬೇಸ್ ಬೇರೆಯವ್ರಿಗೆ ಕ್ರಿಯೇಟ್ ಆಗಬೇಕು ಅಂದರೆ ಪ್ರಮೋಷನ್ಸ್ ಮಾಡಲೇಬೇಕು. ಇವಾಗ ಅವರೊಬ್ಬರು ಎಂಟರ್ಟೈನರ್ ಆಗಿರೋದ್ರಿಂದ ಲೈಕ್ ಅವ್ರು ಹೇಳೋ ಒಂದೊಂದು ರೀತಿ, ಒಂದೊಂದು ಮಾತುಗಳು ಕೂಡ ಲೈಕ್ ಪೀಪಲ್ ವಿಲ್ ಬಿ ರಿಯಾಕ್ಟಿಂಗ್ ಟು ಇಟ್ ಆ್ಯಂಡ್ ದೇ ವಿಲ್ ಬಿ ರಿಲೇಟಿಂಗ್ ಟು ಇಟ್. ಅದೇ ಕೆಲವು ಜನ ಮಾಡೋದು ಪ್ರಮೋಷನ್ಸ್ ಅಷ್ಟು ರಿಲೇಟ್ ಆಗಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಈ ಥರ ಹೈಪ್ ಕ್ರಿಯೇಟ್ ಮಾಡ್ತಾರೆ, ಅವ್ರನ್ನ ಎತ್ತಿ ಲೈಕ್ ಇದೇ ಥರ ಇದ್ದಾರೆ, ಅವ್ರು ಹಿಂಗೆ ಟಾಸ್ಕ್ ಅದು ಇದು ಅಂತೆಲ್ಲ ತೋರಿಸೋದಕ್ಕೆ ಪೇಡ್ ಪ್ರಮೋಷನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಇನ್ನೊಂದು ಪ್ರಶ್ನೆ ಅಂತಂದರೆ, ಯಾವುದೋ ಒಂದು XYZ ಕಂಟೆಸ್ಟೆಂಟ್ಸ್ ವಿಡಿಯೋಗಳೆಲ್ಲ ತುಂಬ ಜನ ಇಷ್ಟಪಡೋಕ್ಕೆ ಶುರು ಆಗುತ್ತೆ. ಅವ್ರ ನೇಮಲ್ಲಿ ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿಕೊಂಡು ಅವ್ರ ಹೆಸರಲ್ಲಿ ತುಂಬ ವ್ಯೂಸ್ ತೊಗೊಳ್ಳೋವಂಥ ಒಂದು ಪರಿಪಾಠ ಕೂಡ ಇದೆ. ಈ ಸಲಿನೂ ಈ ಥರ ಆಗಿದೆಯಾ? ಹೌದು. ಸೊ ಸುಮಾರು ಕಂಟೆಸ್ಟೆಂಟ್ಸ್ಗಳದ್ದು ಇದೇ ಥರ ಆಗಿದೆ. ಲೈಕ್ ಒಂದೊಂದಷ್ಟು ಫೇಕ್ ಪ್ರೊಫೈಲ್ಸ್ಗಳು ರೆಡಿ ಆಗುತ್ತೆ, ಒಂದೊಂದಷ್ಟು ಫ್ಯಾನ್ ಪೇಜ್ಗಳು ರೆಡಿ ಆಗುತ್ತೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಕಂಟೆಸ್ಟೆಂಟ್ಸ್ಗಳದ್ದು ಇರೋ ಅಕೌಂಟ್ಗಿಂತ ಜಾಸ್ತಿ ಫ್ಯಾನ್ ಪೇಜಲ್ಲೇ ವಿಡಿಯೋಸ್ಗಳು ತುಂಬ ವೈರಲ್ ಆಗೋದು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಲೈಕ್ ನಾನು ಹ್ಯಾಂಡಲ್ ಮಾಡೋ ಕಂಟೆಸ್ಟೆಂಟ್ದು ವಿಡಿಯೋಸು ನಮ್ಮ ಅಕೌಂಟಲ್ಲಿ ಓಡ್ದಿಲ್ದಿದ್ರು ನಮ್ಮ ಫ್ಯಾನ್ ಪೇಜ್ಗಳಲ್ಲಿ ಹೆವಿಯಾಗಿ ಓಡ್ತಾಯಿತ್ತು. ಲೈಕ್ 8 ಮಿಲಿಯನ್ 10 ಮಿಲಿಯನ್ ವ್ಯೂಸ್ ಹೋಗಿರೋದು ನೋಡಿದ್ದೀವಿ. ಸೊ ಆ ಥರ ಒಂದು ಹೈಪ್ ಕ್ರಿಯೇಟ್ ಆಗಿರುತ್ತೆ. ಒಬ್ಬೊಬ್ಬರು ಲೈಕ್ ಆರ್ಗ್ಯಾನಿಕ್ ಆಗಿ ಮಾಡ್ತಾರೆ, ಒಬ್ಬೊಬ್ಬರು ಬೇಕಂತ ಅದರಲ್ಲೂ ಪೇಡ್ ಇರುತ್ತೆ, ಪೇಡ್ ಫ್ಯಾನ್ ಪೇಜ್ಗಳು ಮಾಡಿಸಿ ಕ್ರಿಯೇಟ್ ಮಾಡಿಸಿ ಹೈಪ್ ಮಾಡಿರ್ತಾರೆ. ಸೊ ಈ ಥರ ಎಕ್ಸಾಂಪಲ್ ಒಂದು 10 ಫ್ಯಾನ್ ಪೇಜ್ ಫೇಕ್ ಕ್ರಿಯೇಟ್ ಆಗಿದೆ, ಪೇಡ್ ಅಂತ ಅನ್ಕೊಳ್ಳಿ. ಹೌದು. ಆ 10 ಪೇಜಸ್ಗೆ ಒಬ್ಬರು ಎಷ್ಟು ಕೊಡಬೇಕು?
ಇವಾಗ ಫಾರ್ ಎಕ್ಸಾಂಪಲ್ ಲೈಕ್ ನಾವೊಂದು 10 ಪೇಜ್ ಅಂದರೆ ಪರ್ ಮಂತ್ ಅರೌಂಡ್ 8,000ದಿಂದ 10,000 ಬರೀ ಪ್ರಮೋಟರ್ಗೆ, ಆ ಸೋಷಿಯಲ್ ಮೀಡಿಯಾ ಪ್ರಮೋಟರ್ಗೆ ಹೋಗ್ತಾ ಇರುತ್ತೆ. ಅದ್ರ ಮೇಲೆ ಯಾವ ಥರ ಪ್ರಮೋಷನ್ಸ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಇಷ್ಟು ವೋಟಿಂಗ್ಸ್ ಬರಬೇಕು ಅಂತಂದರೆ ಅದಕ್ಕಂದ್ರೆ ಮಿನಿಮಮ್ ಅಂದರೆ ಒಂದು 30,000-40,000 ಸ್ಪೆಂಡ್ ಮಾಡ್ತಾ ಇರ್ತಾರೆ ಪರ್ ಪೇಜ್. ಆ ಥರ ಕ್ರಿಯೇಟ್ ಆಗಿರುತ್ತೆ. ಸೊ ಅದರಲ್ಲಿ ಎಷ್ಟು ಫಾಲೋವರ್ಸ್ ಬರ್ತಾರೆ ಅದು ಮ್ಯಾಟರ್ ಆಗುತ್ತೆ. ಆ ಫಾಲೋವರ್ಸ್ ಮೇಲೆ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ತೆರೆ ಹಿಂದೆ ಬೇಸಿಕ್ಲಿ ಲೈಕ್ ಇವಾಗ ನೋಡಿ, ಇವಾಗ ನಾನೊಬ್ಬ ಫ್ರೀಲಾನ್ಸರ್. ಮೋಸ್ಟ್ ಆಫ್ ದ ಯೂಸರ್ಸ್ ಬಂದುಬಿಟ್ಟು ಲೈಕ್ ಇವಾಗ ನೋಡ್ತೀನಿ ಹೇಳ್ಬೇಕಂತಂದರೆ, ಇವಾಗ ಫಸ್ಟ್ ಥಿಂಗ್ ಒಬ್ಬ ನಾರ್ಮಲ್ ಆಗಿ ಒಬ್ಬ ಪರ್ಸನ್ ಇರ್ತಾನೆ. ಸೊ ಅವರೊಂದು ಇನ್ಸ್ಟಾಗ್ರಾಮ್ ಪೇಜ್ ಮಾಡಿರ್ತಾರೆ. ಸೊ ಆ ಪೇಜ್ಗೆ ಲೈಕ್ ಇವಾಗ ಒಳ್ಳೊಳ್ಳೆ ಎಡಿಟ್ಸ್ಗಳು ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಸೊ ಅಪ್ರೋಚ್ ಮಾಡಿಬಿಟ್ಟು ಸರ್ ನೀವು ಯಾಕೆ ಫ್ಯಾನ್ ಪೇಜ್ ಮಾಡಬಾರ್ದು, ಸೊ ನಮಗೆ ಈ ಥರ ಸಪೋರ್ಟ್ ಮಾಡಿ ನಾವು ಇಷ್ಟು ಪೇ ಮಾಡ್ತೀವಿ ನಿಮಗೆ ಅಂತ. ಸೊ ಆ ಹುಡುಗಂಗೆ ಲೈಕ್ ಈ ಥರ ಅಮೌಂಟ್ ನೋಡಿದಾಗ ಆಬ್ವಿಯಸ್ಲಿ ದೇ ವಿಲ್ ಬಿ ಲೈಕ್ ಎಸ್, ನಾವು ಈ ಥರ ಮಾಡಿದ್ರೆ ನಮಗೂ ಒಂದು ಒಳ್ಳೆ ಸೆಟಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ದೇ ವಿಲ್ ಡೂ ಇಟ್ ಅಕಾರ್ಡಿಂಗ್.